ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ತೆಂಗು ಕಲ್ಪವೃಕ್ಷ. ತೆಂಗಿನ ಕೃಷಿಯು ಎಲ್ಲೆಡೆಯೂ ಕಾಣಬಹುದು. ಎಲ್ಲ ಮನೆಗಳಲ್ಲಿಯೂ ಎಲ್ಲರ ಮನೆ ಹೊಸ್ತಿಲುಗಳಲ್ಲಿಯೂ ಒಂದೊಂದು ತೆಂಗಿನ ಮರವನ್ನು ನಾವೆಲ್ಲರೂ ಕಾಣಬಹುದು. ಈ ತೆಂಗಿನ ಮರದಿಂದ ನಮಗೆ ಆಗುವ ಪ್ರಯೋಜನಗಳು ಒಂದಷ್ಟು ಬಹಳ ಹಲವು. ಆ ಒಂದು ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಮೊದಲು ಕಲ್ಪವೃಕ್ಷ. ತೆಂಗಿನ ಮರದಿಂದ ತೆಂಗಿನ ಕಾಯಿಗಳು ದೊರೆಯುತ್ತದೆ, ಎಳನೀರು ದೊರೆಯುತ್ತದೆ, ಬೊಂಡ ದೊರೆಯುತ್ತದೆ, ಹಾಗೆ ಇಡುಸುಡಿ ಕಡ್ಡೆಯ ಪರಕೆಯ ಕಡ್ಡಿಗಳು ದೊರೆಯುತ್ತದೆ. ತೆಂಗಿನ ಕಾಯಿಯಿಂದ ಕೊಬ್ಬರಿಯನ್ನು ಮಾಡಬಹುದು, ಹಾಲನ್ನು ಮಾಡಬಹುದು. ಅದೇ ರೀತಿ ಬಹಳಷ್ಟು ಪ್ರಯೋಜನಗಳು ಇನ್ನೂ ಇದೆ. ತೆಂಗಿನ ಗೆರಟೆಯು ಕೂಡ ಔಷಧೀಯ ಎಣ್ಣೆಯನ್ನು ನೀಡುತ್ತದೆ. ಗೆರಟೆಯನ್ನು ಉರುವಲಾಗಿ ಬಳಸಬಹುದು. ತೆಂಗಿನ ನಾರಿನಿಂದ ಹಗ್ಗವನ್ನು ಮತ್ತು ಇತರ ಉತ್ಪನ್ನಗಳನ್ನು ಮಾಡಲು ಬಳಸಬಹುದು. ಹಾಗೆ ತೆಂಗಿನ ಮರದ ಯಾವುದೇ ಒಂದು ಭಾಗವೂ ಕೂಡ ಪೋಲಾಗುವುದಿಲ್ಲ, ವೇಸ್ಟ್ ಆಗುವುದಿಲ್ಲ. ಪ್ರತಿಯೊಂದು ಭಾಗವು ಉಪಯುಕ್ತವಾಗಿದೆ ಮನುಷ್ಯರಿಗೆ. ಹಾಗೆಯೇ ತೆಂಗಿನ ಮರವು ನಮಗೆಲ್ಲರಿಗೂ ಒಂದು ಒಳ್ಳೆಯ ರೀತಿಯಾದ ತಂಪಾದ ನೆರಳನ್ನು ನೀಡಿ ನಮ್ಮ ಜನರಿಗೆ, ಸಸ್ಯಗಳಿಗೆ, ಅದರ ಅಡಿಯಲ್ಲಿರುವ ಎಲ್ಲ ಜೀವಿಗಳಿಗೂ ಒಂದು ನೆರಳು ನೀಡಿ ಆಶ್ರಯವನ್ನು ಕೂಡ ನೀಡುತ್ತದೆ. ತೆಂಗನ್ನು ಆಹಾರದ ಬೆಳೆಯಾಗಿ, ಆರ್ಥಿಕತೆಗಾಗಿ, ಆದಾಯಕ್ಕಾಗಿ, ಇನ್ನು ಕೆಲವರು ಹವ್ಯಾಸಕ್ಕಾಗಿ ಬೆಳೆಯುವುದು ಉಂಟು. ಆದರೆ ಈ ತೆಂಗಿನ ಬೆಳೆಯು ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ. ದಕ್ಷಿಣ ಕನ್ನಡ, ಉಡುಪಿ, ತುಮಕೂರು ಜಿಲ್ಲೆಯ ತಿಪಟೂರು ಮತ್ತು ದಾವಣಗೆರೆ, ಶಿವಮೊಗ್ಗ ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ತೆಂಗು ಕೃಷಿಯನ್ನು ಮಾಡುವುದು ಕಾಣಬಹುದು. ಕೇರಳ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಬೆಳೆಯುತ್ತಾರೆ. ಅದೇ ರೀತಿ ಪ್ರಪಂಚದ ಎಲ್ಲ ದೇಶಗಳು ಕೂಡ ಈ ತೆಂಗಿನ ಉತ್ಪನ್ನಗಳನ್ನು ಬಳಸುತ್ತಾರೆ. ಅದರಲ್ಲಿ ತೆಂಗಿನ ಕೃಷಿಯನ್ನು ಮಾಡುವಂತಹ ಇಂಡೋನೇಷಿಯಾ, ಮಲೇಷಿಯಾ, ಶ್ರೀಲಂಕಾ, ಬಹಳಷ್ಟು ದೇಶಗಳಲ್ಲಿ ತೆಂಗಿನ ಬೆಳೆಯನ್ನು ಬೆಳೆಯುವುದನ್ನು ನಾವು ಕಾಣಬಹುದು. ಒಂದು ತೆಂಗಿನ ಸಸಿಯನ್ನು ನಟ್ಟು ಬೆಳೆಸಿ ದೊಡ್ಡದು ಮಾಡಲು ಸುಮಾರು 5 ರಿಂದ 6 ವರ್ಷ ತೆಗೆದುಕೊಳ್ಳುತ್ತದೆ. ಸೊ ಈ 5 ರಿಂದ 6 ವರ್ಷಗಳಲ್ಲಿ ನಾವು ಒಳ್ಳೆಯ ರೀತಿಯ ಆರೈಕೆಯನ್ನು ಮಾಡಿ ಸ್ವಲ್ಪ ನೀರನ್ನು ಕೊಟ್ಟು, ಗೊಬ್ಬರವನ್ನು ಕೊಟ್ಟು, ಸಾಧ್ಯವಾದಷ್ಟು ಸಾವಯವ ಪದ್ಧತಿಯಲ್ಲಿ ಬೆಳೆಸುವುದು ಸೂಕ್ತ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ. ಹಾಗೆ ನಮಗೆ ಆಗುವ ರೀತಿಯಲ್ಲಿ ನಮ್ಮ ಕೃಷಿ ಭೂಮಿಯಲ್ಲಿ ಹೊಂದುವಂಥ ಪ್ರಮಾಣದಲ್ಲಿ ಜಾಗಗಳಲ್ಲಿ ಈ ರೀತಿಯಾಗಿ ಕಲ್ಪವೃಕ್ಷವಾದ ತೆಂಗಿನ ಸಸಿಯನ್ನು ನಟ್ಟು ಬೆಳೆಸಿ ದೊಡ್ಡದು ಮಾಡಿದರೆ ಅದರಿಂದ ನಮಗೆ ಬಹಳಷ್ಟು ಪ್ರಯೋಜನಗಳಿದೆ ಮುಂಬರುವ ದಿನಗಳಲ್ಲಿ. ತೆಂಗಿನ ಮರದ ಉತ್ಪನ್ನವಾದ ಎಳನೀರು ಅಥವಾ ಬೊಂಡ ಎನ್ನುವಂಥದ್ದು ಅಮೃತ ಸಮಾನವಾಗಿದೆ. ಆರೋಗ್ಯವರ್ಧಕ, ಶಕ್ತಿದಾಯಕ ಮತ್ತು ಎನರ್ಜಿ ತುಂಬುವಂತಹ ಒಂದು ಒಳ್ಳೆಯ ಪಾನೀಯವಾಗಿದೆ. ಈ ಅದ್ಭುತವಾದ ಕಲ್ಪವೃಕ್ಷ ತೆಂಗಿನ ಬೆಳೆಯೊಂದಿಗೆ ಇನ್ನೊಂದು ಬೆಳೆಯನ್ನು ಮಾಡಿಕೊಂಡು ತೆಂಗಿನ ಬೆಳೆಯೊಂದಿಗೆ ಹೆಚ್ಚಿನ ಲಾಭವನ್ನು, ದುಪ್ಪಟ್ಟು ಆದಾಯವನ್ನು ಯಾವ ರೀತಿ ನಾವು ಗಳಿಸಬಹುದು ಮತ್ತು ಕೃಷಿಕನ ಜೀವನದಲ್ಲಿ ಒಳ್ಳೆಯ ಆದಾಯವನ್ನು ಯಾವ ರೀತಿ ಪಡೆಯಬಹುದು ಎಂಬುದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಪ್ರಿಯ ವೀಕ್ಷಕರೇ, ತೆಂಗಿನ ಮರದ ಬುಡದಲ್ಲಿ ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿ ತೆಂಗಿನ ಮರದಲ್ಲಿ ಹಬ್ಬಿಸುವುದು, ಇದರಿಂದ ನಮಗೆ ಬಹಳ ಪ್ರಯೋಜನವೂ ಇದೆ. ಒಂದು ತೆಂಗಿನ ಸಸಿಯನ್ನು ನಾಟಿ ಮಾಡಿ ಅದು ಸುಮಾರು 10 ಫೀಟ್ನಷ್ಟು ಎತ್ತರಕ್ಕೆ ಹೋದ ಮೇಲೆ ನಾವು ಆ ಮರದ ಬುಡದಲ್ಲಿ ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಬಹುದು. ಯಾಕಂದರೆ ಒಂದು ಮರದ ಸಸಿಯನ್ನು ನಾಟಿ ಮಾಡಿ ಬೆಳೆಯಲು ಸುಮಾರು 4 ರಿಂದ 5 ವರ್ಷ ಬೇಕಾಗುತ್ತದೆ. ಸುಮಾರು 2 ರಿಂದ 3 ವರ್ಷದ ಒಳಗಡೆ ಅದು 10 ಫೀಟಿನ ಎತ್ತರಕ್ಕೆ ಬರುತ್ತದೆ. ಆಗ ನಾವು ಒಂದು ಸಸಿಯನ್ನು ನಾಟಿ ಮಾಡಬಹುದು. ಒಂದು ಸಸಿ ಎಂದರೆ 2-3 ಬಳ್ಳಿಗಳಿರುವ ಒಂದು ಸಸಿ ಕೂಡ ಆಗಿರಬಹುದು. ಇದು ಒಂದು ತೆಂಗಿನ ಮರದಲ್ಲಿ ವಿಶಾಲವಾಗಿ ಹಬ್ಬಿಕೊಂಡಿರುವ ಕಾಳು ಮೆಣಸಿನ ಬಳ್ಳಿ ನೀವು ನೋಡಬಹುದು. ಎರಡೂ ಬದಿಯಲ್ಲಿ ಸುತ್ತಲೂ ತುಂಬ ವಿಶಾಲವಾಗಿ, ತುಂಬ ಸುಂದರವಾಗಿ ಬಳ್ಳಿಯು ಕೆಳಗಿನಿಂದ ಬುಡದಿಂದ ಮೇಲಿನವರೆಗೂ ಒಳ್ಳೆಯ ರೀತಿಯಲ್ಲಿ ಹಬ್ಬಿಕೊಂಡಿದೆ. ನೋಡಿ, ತೆಂಗಿನ ಮರವು ತುಂಬ ಎತ್ತರವಾಗಿದ್ದು ಸುಮಾರು ಅದರ ತುದಿಯವರೆಗೂ ಈ ಕಾಳು ಮೆಣಸಿನ ಬಳ್ಳಿ ಹಬ್ಬಿಕೊಂಡಿದೆ. ನೋಡಿ ವೀಕ್ಷಕರೇ, ಈ ರೀತಿ ನಾವು ಕೃಷಿಯನ್ನು ಮಾಡುವುದರಿಂದ ನಮಗೆ 2 ರೀತಿಯ ಪ್ರಯೋಜನಗಳು ಖಂಡಿತ ದೊರೆಯುತ್ತದೆ. ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿ ಒಂದೆರಡು ವರ್ಷಗಳು ಅಥವಾ 2-3 ವರ್ಷಗಳು ಕಳೆದ ನಂತರ ಬಳ್ಳಿಯು ನಿಧಾನವಾಗಿ ಹಬ್ಬಿಕೊಂಡು ಎಲ್ಲೆಡೆಯೂ ತುಂಬ ಸುಂದರವಾಗಿ ಬೆಳೆಯುತ್ತದೆ. ತುಂಬ ಚೆನ್ನಾಗಿ ಮೇಲ ಭಾಗಕ್ಕೆ ಏರಿಕೊಂಡು ಹೋಗುತ್ತದೆ. ಜೊತೆಗೆ ಚಿಗುರು ಬಿಟ್ಟು ಕವಲೊಡೆದು 1 ಬಳ್ಳಿ 2 ಬಳ್ಳಿ 3 ಬಳ್ಳಿ ಹೀಗೆ ವಿಶಾಲವಾಗಿ ಹಬ್ಬಿಕೊಂಡು ಮೇಲ್ಸ್ತರಕ್ಕೆ ತಲುಪುತ್ತದೆ. ಆದರೆ ಇದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತದೆ. ಒಳ್ಳೆಯ ರೀತಿಯಲ್ಲಿ ಆರೈಕೆ, ನೀರು, ಗೊಬ್ಬರ ಮತ್ತು ಒಳ್ಳೆಯ ವಾತಾವರಣಗಳು ಲಭ್ಯವಿದ್ದರೆ ಬಹಳಷ್ಟು ಬೇಗನೆ ಈ ಕಾಳುಮೆಣಸಿನ ಬಳ್ಳಿಯು ಬೆಳೆದು ಫಸಲನ್ನು ನೀಡಲು ಪ್ರಾರಂಭ ಮಾಡುತ್ತದೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನಾವು ಗಮನಿಸಬೇಕಾಗುತ್ತದೆ. ಅದು ಏನೆಂದರೆ, ತೆಂಗಿನ
ಮರದಲ್ಲಿ ಕಾಳುಮೆಣಸು ಬಳ್ಳಿಯನ್ನು ಬೆಳೆಸಿರುವುದರಿಂದ ತೆಂಗಿನಕಾಯಿಗಳನ್ನು ಕೊಯ್ಯಲು ಅಥವಾ ತೆಂಗಿನ ಎಳನೀರನ್ನು ತೆಗೆಯಲು ಸರಾಗವಾಗಿ ಮೇಲೆ ಹತ್ತಲು ಆಗುವುದಿಲ್ಲ. ಆಗ ನಾವು ಈ ಎಳನೀರು ಅಥವಾ ತೆಂಗಿನಕಾಯಿ ಅಥವಾ ಇನ್ನು ಯಾವುದೇ ಕೆಲಸ ಮಾಡಲು ತೆಂಗಿನ ಮರಕ್ಕೆ ನಾವು ಹತ್ತಬೇಕಾದರೆ ಈ ರೀತಿಯಾದ ಅಲ್ಯೂಮಿನಿಯಂ ಏಣಿಗಳನ್ನು ಬಳಸಿಕೊಂಡು ತೆಂಗಿನ ಮರಕ್ಕೆ ಏರಬೇಕಾಗುತ್ತದೆ. ಏರುವಾಗ ಮತ್ತು ಇಳಿಯುವಾಗ ಹಾಗೂ ತೆಂಗಿನಕಾಯಿಗಳನ್ನು ಅಥವಾ ಬೊಂಡ ಎಳನೀರನ್ನು ಕೊಯ್ಯುವಾಗ ತೆಂಗಿನ ಮರದಲ್ಲಿ ಇರುವಂಥ ಕಾಳು ಮೆಣಸಿಗೆ ಯಾವುದೇ ರೀತಿ ಹಾನಿಯಾಗಿದೆ ನೋಡಿಕೊಳ್ಳುವುದು ಕೂಡ ಬಹಳ ಮುಖ್ಯವಾಗಿರುತ್ತದೆ. ನಮ್ಮ ತೆಂಗಿನ ತೋಟಗಳಲ್ಲಿ ಅಥವಾ ಇತರ ಯಾವುದೇ ಕೃಷಿ ಇದ್ದಲ್ಲಿ ಕೃಷಿ ಭೂಮಿಗಳಲ್ಲಿ ಜೇನುನೊಣದ ಪೆಟ್ಟಿಗೆಯನ್ನು ಇಡುವುದು ಕೂಡ ನಮ್ಮ ಆದಾಯವನ್ನು ವೃದ್ಧಿ ಮಾಡಲಿಕ್ಕೆ ಬಹಳ ಸಹಾಯ ಮಾಡುತ್ತದೆ. ಯಾಕೆಂದರೆ ಪರಾಗಕ್ರಿಯೆಯು ಚೆನ್ನಾಗಿ ನಡೆದು ನಮ್ಮ ಆದಾಯದಲ್ಲಿ ವೃದ್ಧಿಯನ್ನು ಕಾಣಬಹುದು. ಹಾಗೆಯೇ ಜೇನುನೊಣವನ್ನು ಸಂರಕ್ಷಣೆ ಮಾಡಿದಾಗೆ ಕೂಡ ಆಗುತ್ತೆ. ಏಕೆಂದರೆ ಈ ಒಂದು ಪರಿಸರ ಉಳಿಯಬೇಕಾದರೆ, ಒಳ್ಳೆಯ ಮಳೆ ಬೆಳೆ ಉಳಿಯಬೇಕಾದರೆ ಈ ಪರಿಸರವು ಕೂಡ ಸಮೃದ್ಧವಾಗಿರಬೇಕಾಗುತ್ತದೆ. ನಾವು ನಮ್ಮಲ್ಲಿರುವ ಎಲ್ಲ ತೆಂಗಿನ ಮರಗಳಿಗೂ ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿ ಕೃಷಿಯನ್ನು ಮಾಡಿರುತ್ತೇವೆ. ನೀವು ನೋಡಬಹುದು, ನಮ್ಮಲ್ಲಿ ಇರುವಂತಹ ಬಹುತೇಕ ಎಲ್ಲ ತೆಂಗಿನ ಮರಗಳಲ್ಲಿಯೂ ಕೂಡ ಕಾಳು ಮೆಣಸಿನ ಬಳ್ಳಿಗಳು ಹಬ್ಬಿರುತ್ತದೆ. ಅದರ ಜೊತೆಗೆ ಇರುವಂಥ ಇತರ ಬೇರೆ ಬೇರೆ ರೀತಿಯ ಮರಗಳಲ್ಲಿಯೂ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಬೆಳೆಸಿರುತ್ತೇವೆ. ಇನ್ನು ಬರುವ ಆದಾಯದ ಬಗ್ಗೆ ತಿಳಿಯೋಣ. ಒಂದು ತೆಂಗಿನ ಮರದಲ್ಲಿ ಬರುವ ತೆಂಗಿನಕಾಯಿ ಮತ್ತು ಕಾಳು ಮೆಣಸಿನಿಂದ ಯಾವ ಪ್ರಮಾಣದಲ್ಲಿ ಆದಾಯ ಬರುತ್ತದೆ ಎಂಬುವ ಒಂದು ಅಂದಾಜು ಲೆಕ್ಕಾಚಾರ ಮಾಡೋಣ. ಸಾಮಾನ್ಯವಾಗಿ ಒಂದು ತೆಂಗಿನ ಮರದಲ್ಲಿ 100ರಿಂದ ಹೆಚ್ಚು ಕಾಯಿಗಳು ಬರುತ್ತದೆ. ಅದೇ ರೀತಿ 100ಕ್ಕಿಂತಲೂ ಹೆಚ್ಚು ಎಳನೀರನ್ನು ಸಹ ಕೊಡಬಹುದು. ಇದು ಯಾವುದರಲ್ಲಿ ಒಂದನ್ನಾದರೂ ಆರಿಸಿಕೊಳ್ಳುವ. ನಮ್ಮ ಪ್ರದೇಶಗಳಲ್ಲಿ ತೆಂಗಿನಕಾಯಿಯನ್ನು ಕೆಜಿ ಲೆಕ್ಕದಲ್ಲಿ ಮಾರಾಟ ಮಾಡುವುದು ರೂಢಿಯಲ್ಲಿದೆ. ಒಂದು ತೆಂಗಿನ ಮರದಿಂದ ಕನಿಷ್ಠ ಎಂದರೂ 50 ಕೆಜಿಯಷ್ಟು ತೆಂಗಿನಕಾಯಿ ನಮಗೆ ದೊರೆಯಬಹುದು. ಆದರೆ ಇವತ್ತು ನಮ್ಮಲ್ಲಿ ತೆಂಗಿನಕಾಯಿಯ ಬೆಲೆ 66 ರೂಪಾಯಿ ಇದೆ ಒಂದು ಕೆಜಿಗೆ. ಹಾಗೆ ನೋಡಿದರೆ 3,000 ರೂಪಾಯಿ ಆಯಿತು. 60 ರೂಪಾಯಿ ಇಂಟು 50 ಕೆಜಿ ಎಂದರೆ ಸುಮಾರು 3,000ದಷ್ಟು ತೆಂಗಿನಕಾಯಿ ನಮಗೆ ದೊರೆತಾಗೆ ಆಗಿತ್ತು. ಅದೇ ರೀತಿಯಲ್ಲಿ ಕಾಳು ಮೆಣಸಿನ ಲೆಕ್ಕಾಚಾರವನ್ನು ನೋಡೋಣ. ಒಂದು ತೆಂಗಿನ ಮರದಲ್ಲಿ 30 ಅಡಿಯಷ್ಟು ಎತ್ತರದವರೆಗೂ ವಿಶಾಲವಾಗಿ ಹಬ್ಬಿರುವಂತಹ ಕಾಳು ಮೆಣಸಿನ ಬಳ್ಳಿಯಿಂದ ಸರಾಸರಿ ಅಂದಾಜಿನ ಪ್ರಕಾರ ಒಂದು 5 ಕೆಜಿಯಷ್ಟು ಕಾಳು ಮೆಣಸು ನಮಗೆ ಒಣಗಿದ್ದು ದೊರೆಯುತ್ತದೆ. ಇವತ್ತು ನಮ್ಮ ಮಾರುಕಟ್ಟೆಯಲ್ಲಿ ಕಾಳು ಮೆಣಸಿನ ಬೆಲೆಯು 700 ರೂಪಾಯಿ ಹತ್ತಿರ ಇದೆ. ಅದನ್ನು ಒಂದು 650 ರೂಪಾಯಿಯಾಗಿ ಹಿಡಿದರೂ ಕೂಡ ನಮಗೆ ಒಂದು 3,000 ರೂಪಾಯಿ ಕಾಳು ಮೆಣಸಿನಿಂದ ಬಂದ ಹಾಗೆ ಆಯಿತು. ಹಾಗೆ ಕಾಳು ಮೆಣಸಿನಿಂದ 3,000 ರೂಪಾಯಿ ಹಾಗೂ ತೆಂಗಿನ ಕೃಷಿಯಿಂದ ತೆಂಗಿನಕಾಯಿಯಿಂದ ಒಂದು 3,000 ರೂಪಾಯಿ ಎರಡೂ ಸೇರಿದಾಗ ಹೆಚ್ಚು ಕಡಿಮೆ ಅಂದಾಜು 6,000 ರೂಪಾಯಿಗಿಂತ ಒಂದು ಮರದಿಂದ ನಮಗೆ ಬಂದ ಹಾಗೆ ಆಯಿತು. ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಬೇಕು. ಒಂದು ತೆಂಗಿನ ಮರದಿಂದ ನಮಗೆ 6,000ದಷ್ಟು ಆದಾಯವೆಂದರೆ ಅದು ದ್ವಿಗುಣವಾಯಿತು, ಡಬಲ್ ಆಯಿತು, ಹೆಚ್ಚಾಗಿದೆ. ಅದೇ ಬರೀ ತೆಂಗಿನಕಾಯಿಯನ್ನು ಮಾತ್ರ ನಾವು ನಂಬಿದ್ದರೆ ಅದು ಕೇವಲ 3,000 ರೂಪಾಯಿ ಆಯಿತು. ಯಾಕೆಂದರೆ ನಮ್ಮ ಪ್ರದೇಶಗಳಲ್ಲಿ ಇವತ್ತು ಬೇರೆ ಬೇರೆ ತೋಟಗಳಲ್ಲಿ ತೆಂಗಿನ ತೋಟಗಳಲ್ಲಿ ಬರೀ ತೆಂಗಿನ ಮರಗಳನ್ನು ಮಾತ್ರ ಬೆಳೆಸಿದ್ದು, ಅದರಲ್ಲಿ ಯಾವುದೇ ಕಾಳು ಮೆಣಸು ಬೆಳೆಸಿರುವುದಿಲ್ಲ. ಸೊ ಹೀಗೆ ಮಾಡುವುದರಿಂದ ನಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಖಂಡಿತವಾಗಿ ಒಂದು ಒಳ್ಳೆಯ ಅವಕಾಶವಾಗಿರುತ್ತದೆ. ಇದನ್ನು ಹೊರತುಪಡಿಸಿ ತೆಂಗಿನಕಾಯಿಯಿಂದ ನಾವು ಕೊಬ್ಬರಿಯನ್ನು ಮಾಡಿ ಮಾರಾಟ ಮಾಡಬಹುದು, ಎಣ್ಣೆಯನ್ನು ಮಾಡಿ ಮಾರಾಟ ಮಾಡಬಹುದು. ಇದರಿಂದ ಹೆಚ್ಚಿನ ಹಣ ಬರಬಹುದು. ಎಳನೀರನ್ನು ಕೊಟ್ಟರೆ ಅದಕ್ಕೆ ಕೂಡ ಹೆಚ್ಚಿನ ಬೆಲೆಗೆ ಬರುತ್ತದೆ. ಹಾಗೆ ಇನ್ನೂ ಇದರ ಮೌಲ್ಯವರ್ಧನೆ ಮಾಡಿ ಇನ್ನೂ ಹೆಚ್ಚಿನ ಆದಾಯವನ್ನು ಪಡೆಯಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿದೆ. ಇಲ್ಲಿ ನಾವು ಮಾಡಿರುವಂಥದ್ದು ಎಲ್ಲವೂ ಅಂದಾಜು ಸರಾಸರಿ ಲೆಕ್ಕ ಮಾತ್ರವಾಗಿರುತ್ತದೆ. ಬೆಳೆ ಮತ್ತು ಆದಾಯ ಕೃಷಿ ಒಂದು ವರ್ಷ ಇದ್ದಾಗ ಇನ್ನೊಂದು ವರ್ಷ ಬರುವುದಿಲ್ಲ, ಒಂದು ಮರದಲ್ಲಿ ಇದ್ದ ಹಾಗೆ ಇನ್ನೊಂದು ಮರದಲ್ಲಿ ಬರುವುದಿಲ್ಲ. ಆದ್ದರಿಂದ ನಾವು ಪ್ರತಿ ವರ್ಷವೂ ಕೂಡ ಒಂದೇ ರೀತಿಯ ನಿರೀಕ್ಷೆಯ ಸಾಧ್ಯವಿಲ್ಲ. ಇಲ್ಲಿಯೂ ಕೂಡ ಸಮಸ್ಯೆಗಳಿದೆ. ಈಗ ಆದಾಯದ ವಿಷಯ ಆಯಿತು, ಆದರೆ ಕೃಷಿ ಕಾರ್ಮಿಕರ ಕೊರತೆ ಇದೆ ಮತ್ತು ರೋಗಗಳು ಬರ್ತದೆ ಮತ್ತು ವಾತಾವರಣದಲ್ಲಿ ಬದಲಾವಣೆ ಸಮಸ್ಯೆಗಳಾಗ್ತದೆ. ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಇಲ್ಲಿಯೂ ಕೂಡ ಇದೆ. ಇಲ್ಲಿ ಅತಿ ಹೆಚ್ಚು ಕಾಣುವಂಥದ್ದು ಈ ಕೃಷಿ ಕಾರ್ಮಿಕರ ಕೊರತೆ. ಕಾಳು ಮೆಣಸನ್ನು ಕೊಯ್ಯಲಿಕ್ಕೆ ನುರಿತ ಕಾರ್ಮಿಕರ ದೊರೆಯುವುದು ಬಹಳ ಕಡಿಮೆಯಾಗಿದೆ ಮತ್ತು ಕೃಷಿ ವೆಚ್ಚ ಕೂಡ ಬಹಳ ಅಧಿಕವಾಗಿದೆ. ಇದನ್ನೆಲ್ಲ ಕಡಿಮೆ ಮಾಡಲು ಹೊಸ ಹೊಸ ಸಂಶೋಧನೆಗಳು ನಡೆಯಬೇಕು. ಕಾಳು ಮೆಣಸನ್ನು ಕೊಯ್ಯಲು ಒಂದು ಕೃಷಿ ಸಂಶೋಧನೆ ನಡೆದು ಹೊಸ ಯಂತ್ರಗಳು ಬರಬೇಕು. ಈಗ AI ಟೆಕ್ನಾಲಜಿ ಬಂದಿರೋದ್ರ ಮುಂದಿನ ದಿನಗಳು ಏನಾದರೂ ಬರಬಹುದು ಎನ್ನುವಂಥದ್ದು ಕೂಡ ಒಂದು ನಿರೀಕ್ಷೆಯಲ್ಲಿ ಇದ್ದೇವೆ. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೈತರು, ವಿಜ್ಞಾನಿಗಳು, ಯುವಕರು, ವಿದ್ಯಾರ್ಥಿಗಳು, ಸಂಶೋಧನಾತ್ಮಕ ಮನಸ್ಥಿತಿ ಇರೋರು ಎಲ್ಲರೂ ಒಂದು ಒಳ್ಳೆಯ ಮನಸ್ಸು ಮಾಡಿ ಒಂದು ಯಂತ್ರಗಳು ಬೇಗ ಆದಷ್ಟು ಬರಲಿ ಎಂದು ಆಶಿಸುತ್ತೇನೆ. ಹಾಗೆಯೇ ನಮ್ಮ ಈ ವಿಚಾರಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಿರಿ, ಎಲ್ಲ ಮನೆಗಳಿಗೂ ತಲುಪಿಸಿರಿ. ಎಲ್ಲರೂ ಕೂಡ ಕೃಷಿಯಲ್ಲಿ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಆದಾಯವನ್ನು ಪಡೆದು ಅಭಿವೃದ್ಧಿ ಹೊಂದಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.